ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 3. ರಾಮಾಯಣ ಕಥಾ ಸಾರಾಂಶ. ಧರ್ಮಾತ್ಮನಾದ ವಾಲ್ಮೀಕಿಯು ನಾರದರಿಂದ ರಾಮಕಥಾ ವೃತ್ತಾಂತವನ್ನು, ಧರ್ಮದಿಂದ ಕೂಡಿದ ಬ್ರಹ್ಮದೇವರ ವಚನವನ್ನು ಕೇಳಿ ಧೀಮಂತನಾದ ಆ ರಾಮನ ಚರಿತ್ರೆಯನ್ನು ವಿಸ್ತಾರವಾಗಿ ತಿಳಿಯಲುದ್ಯುಕ್ತನಾದನು. ಆಗ ಆ ಋಷಿಯು ಆಚಮನ ಮಾಡಿ ದರ್ಭೆಗಳನ್ನು ಪೂರ್ವ ದಿಕ್ಕಿಗೆ ಅಗ್ರವಿರುವಂತೆ ಹಾಸಿ ವಿಧಿಪೂರ್ವಕವಾಗಿ ಕುಳಿತು ಅಂಜಲಿಬದ್ಧನಾಗಿ ಧರ್ಮದ ಮೇಲೆಯೇ ದೃಷ್ಟಿಯಿಟ್ಟು ಮುಂದಿನ ಕರ್ತವ್ಯವನ್ನು ಕುರಿತು ಚಿಂತಿಸುತ್ತಿದ್ದನು. ಆಗ ರಾಮ ಲಕ್ಷ್ಮಣ ಸೀತೆಯರಿಗೂ, ರಾಜನಾದ ದಶರಥನಿಗೂ, ಆತನ ಹೆಂಡತಿಯರಿಗೂ, ರಾಜ್ಯಕ್ಕೂ ಉಂಟಾದ ಸಮಸ್ತ ವಿಷಯಗಳು, ಅವರ ನಡೆನುಡಿಗಳು, ಸಂಭಾಷಣೆಗಳು, ಅವರ ಚಲನವಲನಗಳು, ಅವರು ಮಾಡಿದ ಕೆಲಸಗಳು ಎಲ್ಲವೂ ಸಹ ಬ್ರಹ್ಮನ ಅನುಗ್ರಹ ವಿಶೇಷದಿಂದ ನಡೆದಂತೆಯೇ ಆತನ ಮನಸ್ಸಿಗೆ ಚೆನ್ನಾಗಿ ಗೋಚರವಾದವು. ಸತ್ಯಸಂಧನಾದ ರಾಮನು ಲಕ್ಷ್ಮಣನೊಡನೆಯೂ ಪತ್ನಿಯಾದ ಸೀತಾದೇವಿಯೊಡನೆಯೂ ಅರಣ್ಯದಲ್ಲಿ ಸಂಚರಿಸುತ್ತಿದ್ದಾಗ ನಡೆದ ವಿಷಯಗಳು, ಮುಂದೆ ನಡೆದ ಸಮಸ್ತ ವೃತ್ತಾಂತಗಳು ಯೋಗಾವಿಷ್ಟನಾಗಿ ಕುಳಿತ ಆ ಧರ್ಮಾತ್ಮನಿಗೆ ಅಂಗೈಯಲ್ಲಿಟ್ಟ ನಲ್ಲಿಕಾಯಿಯಂತೆ ಎಲ್ಲವೂ ಸ್ಪಷ್ಟವಾಗಿ ಕಂಡುಬಂದವು. ಹೀಗೆ ಅವೆಲ್ಲವನ್ನು ಯಥಾರ್ಥವಾಗಿ ಕಂಡು ಮಹಾತೇಜಸ್ವಿಯಾದ ವಾಲ್ಮೀಕಿ ಮುನಿಯು ಧರ್ಮದ ಮೇಲೆ ದೃಷ್ಟಿಯಿಟ್ಟು ಸತ್ಯಕ್ಕೆ ಚ್ಯುತಿಬಾರದಂತೆ ಸಕಲರ ಮನೋಭಿರಾಮನಾದ ಶ್ರೀರಾಮನ ದಿವ್ಯ ಚರಿತ್ರೆಯನ್ನು ಬರೆಯಲು ಉದ್ಯುಕ್ತನಾದನು. ಇಷ್ಟಾರ್ಥಗಳನ್ನು ಕೊಡತಕ್ಕ ಗುಣವುಳ್ಳದ್ದು, ಧರ್ಮಜ್ಞಾನವನ್ನು ಅಭಿವೃದ್ಧಿ ಮಾಡತಕ್ಕದ್ದು, ಸಮುದ್ರೋಪಾದಿಯಲ್ಲಿ ಅನರ್ಘ್ಯ ರತ್ನಪ್ರಾಯವಾದ ವಿಚಾರಗಳಿಂದ ಕೂಡಿ ಶ್ರೋತೃಗಳೆಲ್ಲರಿಗೂ ಚಿತ್ತಾನಂದಕರವಾದದ್ದು ಆಗಿರುವಂತಹ ರಘುವಂಶೋದ್ಭವನಾದ ರಾಮನ ಚರಿತ್ರೆಯನ್ನು ಹಿಂದೆ ನಾರದ ಮಹರ್ಷಿಗಳು ಹೇಳಿದ ರೀತಿಯಲ್ಲಿಯೇ ಪೂಜ್ಯನಾದ ವಾಲ್ಮೀಕಿ ಮುನಿಯು ರಚನೆ ಮಾಡಿದನು. ಈ ಪ್ರಕಾರ ರಾಮನು ಜನ್ಮ ತಾಳಿದದ್ದು, ಆತನ ಅಪರಿಮಿತವಾದ ಪರಾಕ್ರಮ, ಎಲ್ಲರಿಗೂ ಸಹಾಯ ಮಾಡುವವನಾಗಿ ಎಲ್ಲರಲ್ಲಿಯೂ ಆತನಿಗಿದ್ದ ಪ್ರೀತಿ, ಆತನ ಕ್ಷಮಾಗುಣ, ಸೌಮ್ಯ ಸ್ವಭಾವ, ಸತ್ಯಶೀಲತೆ, ವಿಶ್ವಾಮಿತ್ರರೊಡಗೂಡಿದಾಗ ಸಂಭವಿಸಿದ ಅನೇಕ ಅದ್ಭುತ ಪ್ರಸಂಗಗಳು ಮತ್ತು ಇತರ ವಿಷಯಗಳು, ಧನುರ್ಭಂಗ, ಸೀತಾದೇವಿಯೊಡನೆ ವಿವಾಹ, ರಾಮನಿಗೂ ಪರಶುರಾಮನಿಗೂ ನಡೆದ ವಿವಾದ, ರಾಮನಲ್ಲಿದ್ದ ಅಸಾಧಾರಣವಾದ ಗುಣಾತಿಶಯಗಳು, ರಾಮನ ಯೌವ ರಾಜ್ಯಾಭಿಷೇಕಕ್ಕಾಗಿ ನಡೆದ ಪ್ರಯತ್ನ, ಕೈಕೇಯಿಯ ದುಷ್ಟಭಾವನೆಯಿಂದ ಈ ಅಭಿಷೇಕಕ್ಕೆ ವಿಘ್ನ ಬಂದದ್ದು, ರಾಮನು ವನವಾಸಕ್ಕೆ ಹೊರಟದ್ದು, ಶೋಕದಿಂದ ವಿಲಿಪಿಸುತ್ತಾ ದಶರಥ ರಾಜನು ಪರಲೋಕಕ್ಕೆ ತೆರಳಿದ್ದು, ಪ್ರಜೆಗಳ ದುಃಖ, ರಾಮನು ಪ್ರಜೆಗಳನ್ನು ಬಿಟ್ಟು ಮುಂದಕ್ಕೆ ತೆರಳಿ ಬೇಡರ ರಾಜನಾದ ಗುಹನೊಡನೆ ಸೇರಿ ಸಂಭಾಷಿಸಿದ್ದು, ಅಲ್ಲಿಯವರೆಗೂ ತನ್ನನ್ನು ರಥದಲ್ಲಿ ತಂದ ಸಾರಥಿಯಾದ ಸುಮಂತ್ರನನ್ನು ಹಿಂದಕ್ಕೆ ಕಳುಹಿಸಿದ್ದು, ಗಂಗಾ ನದಿಯನ್ನು ದಾಟಿ ಭರದ್ವಾಜರ ದರ್ಶನವನ್ನು ಪಡೆದದ್ದು, ಅವರ ಅನುಜ್ಞೆಯಂತೆ ಚಿತ್ರಕೂಟ ಪರ್ವತವನ್ನು ಕಂಡದ್ದು, ಅಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ವಿಧಿಪೂರ್ವಕವಾಗಿ ಆಶ್ರಮ ಪ್ರವೇಶ ಮಾಡಿ ಇದ್ದದ್ದು, ಭರತನು ಬಂದು ರಾಮನನ್ನು ಬೇಡಿಕೊಂಡದ್ದು, ತಂದೆಗೆ ಉದಕ ಕ್ರಿಯೆಯನ್ನು ಮಾಡಿದದ್ದು, ಭರತನು ರಾಮ ಪಾದುಕೆಗಳಿಗೆ ಪಟ್ಟಾಭಿಷೇಕವನ್ನೆಸಗಿ ನಂದಿ ಗ್ರಾಮದಲ್ಲಿ ವಾಸ ಮಾಡಿದದ್ದು, ರಾಮನು ದಂಡಕಾರಣ್ಯವನ್ನು ಪ್ರವೇಶಿಸಿ ವಿರಾಧನನ್ನು ಕೊಂದದ್ದು, ಶರಭಂಗ ಋಷಿಯ ದರ್ಶನ, ಸುತೀಕ್ಷ್ಣ ಮಹರ್ಷಿಗಳೊಡನೆ ಸಮಾಗಮ, ಸೀತಾದೇವಿಯು ಅನಸೂಯಾದೇವಿಯೊಡನೆ ಕಲೆತಾಗ ಆಕೆಯು ಮಂಗಳ ದ್ರವ್ಯಗಳನ್ನು ಅರ್ಪಿಸಿದ್ದು, ಅಗಸ್ತ್ಯರ ಸಂದರ್ಶನ, ಜಟಾಯುವಿನೊಡನೆ ಕಲೆತದ್ದು, ಪಂಚವಟಿಗೆ ಬಂದದ್ದು, ಶೂರ್ಪಣಕಿಯನ್ನು ಕಂಡದ್ದು, ಆಕೆಯೊಡನೆ ಸಂವಾದ, ಆಕೆಯನ್ನು ವಿರೂಪಗೊಳಿಸಿದ್ದು, ಕರತ್ರಿ ಶಿರಸ್ಸುಗಳ ವಧೆ, ರಾವಣನ ಕೃತ್ಯ, ಮಾರೀಚನ ವಧೆ, ಸೀತಾಪಹರಣ, ರಾಮನ ದುಃಖ, ಗೃಧ್ರರಾಜನಾದ ಜಟಾಯುವಿನ ಮರಣ, ಕಬಂಧನನ್ನು ಕಂಡದ್ದು, ಪಂಪಾ ಸರಸ್ಸಿನ ಬಳಿ ಬಂದು ಶಬರಿಯನ್ನು ಕಂಡದ್ದು, ಹನುಮಂತನನ್ನು ಕಂಡು ಋಷ್ಯಮೂಕಕ್ಕೆ ಹೋಗಿ ಸುಗ್ರೀವನೊಡನೆ ಸೇರಿದ್ದು, ಆತನೊಡನೆ ಸಖ್ಯ ತನ್ನ ಶಕ್ತಿಯ ವಿಚಾರದಲ್ಲಿ ಆತನಿಗೆ ನಂಬಿಕೆ ಹುಟ್ಟಿಸಿದ್ದು, ವಾಲಿ ಸುಗ್ರೀವರ ಯುದ್ಧ, ವಾಲಿ ಸಂಹಾರ, ಸುಗ್ರೀವ ಪಟ್ಟಾಭಿಷೇಕ, ತಾರೆಯ ದುಃಖ, ಸಮಯವನ್ನೆದುರು ನೋಡುತ್ತಾ ವರ್ಷಾಕಾಲವನ್ನು ಕಳೆದದ್ದು, ರಾಮನ ಕೋಪ, ಸುಗ್ರೀವನು ಕಪಿ ಸೈನ್ಯವನ್ನು ಶೇಖರಿಸಿದ್ದು, ಸೀತೆಯನ್ನು ಹುಡುಕಲು ಕಪಿಗಳನ್ನು ಎಲ್ಲಾ ದಿಕ್ಕುಗಳಿಗೂ ಕಳುಹಿಸಿದ್ದು, ಸುಗ್ರೀವನಿಗೆ ಭೂಮಂಡಲವೆಲ್ಲವೂ ತಿಳಿದು ಬಂದಿದ್ದ ವಿಚಾರ, ರಾಮನು ತನ್ನ ಮುದ್ರೆಯುಂಗುರವನ್ನು ಹನುಮಂತನ ಕೈಯಲ್ಲಿ ಕೊಟ್ಟು ಕಳಿಸಿದ್ದು, ವೃಕ್ಷಬಿಲವೆಂಬ ಹೆಸರುಳ್ಳ ಗುಹೆಯನ್ನು ಕಪಿಗಳು ಕಂಡದ್ದು, ಕಪಿಗಳ ಪ್ರಾಯೋಪ್ರವೇಶ ಪ್ರಯತ್ನ, ಸಂಪಾತಿ ದರ್ಶನ,
ಹನುಮಂತನು ಪರ್ವತಾರೋಹಣ ಮಾಡಿ ಸಮುದ್ರವನ್ನು ಲಂಘಿಸಿದ್ದು, ಸಮುದ್ರ ರಾಜನ ಮಾತಿನಂತೆ ಎದ್ದು ಬಂದ ಮೈನಾಕನನ್ನು ಕಂಡದ್ದು, ಸಿಂಹಿಕಾ ವಧೆ, ಲಂಕಾದ್ವೀಪದ ಮಲೆಯ ಪರ್ವತವನ್ನು ಕಂಡದ್ದು, ರಾತ್ರಿಯಲ್ಲಿ ಹನುಮಂತನು ಲಂಕೆಯನ್ನು ಪ್ರವೇಶಿಸಿ ಅಲ್ಲಿ ತಾನೊಬ್ಬನೇ ಚಿಂತಿಸುತ್ತಿದ್ದದ್ದು, ರಾವಣನನ್ನು ಕಂಡದ್ದು, ಪುಷ್ಪಕ ವಿಮಾನ, ಆತನ ಪಾನಗೃಹ, ಅಂತಃಪುರ ಇವುಗಳನ್ನು ನೋಡಿದ್ದು, ಅಶೋಕವನಕ್ಕೆ ಹೋಗಿ ಅಲ್ಲಿ ಸೀತೆಯನ್ನು ಕಂಡು ಆಕೆಗೆ ಮುದ್ರೆಯುಂಗುರವನ್ನು ಕೊಟ್ಟದ್ದು, ರಾವಣನನ್ನು ಕಂಡದ್ದು, ರಾಕ್ಷಸಿಯರು ಸೀತೆಯನ್ನು ಬೆದರಿಸಿದ್ದು, ತ್ರಿಜಟೆಯ ಸ್ವಪ್ನ ವೃತ್ತಾಂತ, ಸೀತಾದೇವಿಯು ಚೂಡಾಮಣಿಯನ್ನು ರಾಮನಿಗೆ ಕೊಟ್ಟು ಕಳಿಸಿದ್ದು, ವನಭಂಗ, ರಾಕ್ಷಸಿಯರ ಪಲಾಯನ, ಕಿಂಕರರೆಂಬ ರಾಕ್ಷಸ ಸೇನೆಯ ನಾಶ, ಹನುಮಂತನನ್ನು ಹಿಡಿದಿದ್ದು, ಲಂಕೆಯನ್ನು ದಹಿಸಿ ಹನುಮಂತನು ಗರ್ಜಿಸಿದ್ದು, ಹಿಂದಿರುಗಿ ಸಾಗರವನ್ನು ಹಾರಿ ಬಂದದ್ದು, ಮಧುಭಕ್ಷಣ, ರಾಮನನ್ನು ಸಂತೈಸಿ ಚೂಡಾಮಣಿಯನ್ನು ಸಮರ್ಪಿಸಿದ್ದು, ರಾಮನು ಸೇನಾ ಸಮೇತನಾಗಿ ಸಮುದ್ರದ ದಡಕ್ಕೆ ಬಂದು ಸೇರಿದ್ದು, ನಳನು ಸೇತುವೆಯನ್ನು ಕಟ್ಟಿದ್ದು, ಅದರ ಮೂಲಕ ಸಮುದ್ರವನ್ನು ದಾಟಿ ಬಂದು ರಾತ್ರಿಯಲ್ಲಿ ಲಂಕಾಪಟ್ಟಣವನ್ನು ಮುತ್ತಿಗೆ ಹಾಕಿದ್ದು, ವಿಭೀಷಣನೊಡನೆ ಸ್ನೇಹ ಮಾಡಿದ್ದು, ರಾವಣನ ವಧೆಗೆ ಮಂತ್ರಾಲೋಚನೆ ಮಾಡಿದುದು, ಕುಂಭಕರ್ಣ ಮೇಘನಾಥರ ಸಂಹಾರ, ರಾವಣ ವಧೆ, ಸೀತೆಯನ್ನು ಪಡೆದದ್ದು, ಲಂಕೆಯಲ್ಲಿ ವಿಭೀಷಣನ ಪಟ್ಟಾಭಿಷೇಕ, ಪುಷ್ಪಕ ವಿಮಾನದ ಮೂಲಕ ಅಯೋಧ್ಯೆಗೆ ಬಂದದ್ದು, ಭರತನೊಡನೆ ಸಮಾಗಮವು, ಶ್ರೀರಾಮ ಪಟ್ಟಾಭಿಷೇಕ ವೈಭವ, ಕಪಿ ಸೈನ್ಯವನ್ನು ಕಳುಹಿಸಿಕೊಟ್ಟದ್ದು, ಅಯೋಧ್ಯ ರಾಜ್ಯದ ಜನಗಳನ್ನೆಲ್ಲ ಸಂತೋಷಪಡಿಸಿದ್ದು, ಸೀತಾ ಪರಿತ್ಯಾಗ, ಇವೆಲ್ಲ ವಿಷಯಗಳನ್ನು ವರ್ಣಿಸಿ ಈ ಭೂಮಿಯ ಮೇಲೆ ಮುಂದೆ ನಡೆಯತಕ್ಕ ರಾಮನ ಚರಿತ್ರೆಯನ್ನು ವಾಲ್ಮೀಕಿ ಮಹರ್ಷಿಯು ಉತ್ತರಕಾಂಡದಲ್ಲಿ ರಚಿಸಿ ರಾಮಚರಿತ್ರೆಯನ್ನು ಪೂರ್ತಿ ಮಾಡಿದನು.